ನಿಮ್ ಗಂಡರು ಎಷ್ಟು ವರ್ಷದಲ್ಲಿಂದ ಮದ್ಯಪಾನಕ್ಕೆ ಅಡಿಮೇಲಾಗಿದ್ದಾರೆ? ನನ್ ಗಂಡರು ಸುಮಾರು 10 ವರ್ಷಗಳಿಂದ ಮದ್ಯಪಾನಕ್ಕೆ ಅಡಿಮೆಯಾಗಿದ್ದಾರೆ. ಅವರು ಮದ್ಯಪಾನಕ್ಕೆ ಅಡಿಮೆಯಾಗಿರೋದ್ರಿಂದ ಕೆಲ್ಸಕ್ಕೂ ಹೋಗೋದಿಲ್ಲ. ಮಗನು ಕೂಡ ಅವರನ್ನ ನೋಡಿ ಕಲ್ತಿದ್ದಾನೆ. ಅದಕ್ಕೆ ಮನೆಯಲ್ಲೇ ವಯಸ್ಸಾದ ಹುಡುಗಿಯರಿದ್ದಾರೆ. ಅವರನ್ನ ಮನೆಯಲ್ಲೇ ಇಟ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಡಿ, ಮನೆಯಲ್ಲಿರುವ ಆಭರಣಗಳನ್ನೆಲ್ಲ ಅಡಕೆ ಇಡ್ತಾರೆ. ತಿನ್ನೋದ್ರಲ್ಲಿ ನಮಗ್ ತುಂಬಾ ಕಷ್ಟವಾಗುತ್ತಿತ್ತು. ಆ ಅದಾದ್ಮೇಲೆ ನಮ್ಮ ಅಣ್ಣಿ ಅವರು ಸ್ವಲ್ಪ ಅಡಿಕ್ಷನ್ ಕಿಲ್ಲರ್ ಬಗ್ಗೆ ನಂಗೆ ಐಡಿಯಾ ಕೊಟ್ರು. ನಾನ್ ಕೊಟ್ಟಂದ ನಂತರ ಈಗ ಅವರು ಆಲ್ಕೋಹಾಲ್ಗೆ ಅಡಿಮೆಯಾಗಿರುವುದು ಸ್ವಲ್ಪ ಕಡಿಮೆಯಾಗಿದೆ. ಈಗ ಮನೆಯಲ್ಲೇ ಸಂತೋಷ ಹೆಚ್ಚಾಗಿದೆ. ನಾನ್ ಖುಷಿಯಾಗಿದ್ದೀರಿ. ಧನ್ಯವಾದಗಳು ಅಡಿಕ್ಷನ್ ಇಲ್ಲ. ಮದ್ಯಪಾನ, ತಂಬಾಕು, ಗುಟ್ಕಾ, ಪಾನ್, ಡ್ರಗ್ಸ್ ನಂತಹ ಮಾದಕ ವಸ್ತುಗಳ ವ್ಯಸನ ವಿಶ್ವದಾದ್ಯಂತ ವಿವಿಧ ರೂಪಗಳಲ್ಲಿದೆ. ಮೊದಲು ಸಾಮಾನ್ಯವಾಗಿದ್ದ ಈ ಅಭ್ಯಾಸ ಈಗ ಒಂದು ಭೀಕರ ಕಾಯಿಲೆಯಾಗಿ ಮಾರ್ಪಟ್ಟಿರೋದು ನಿಜ. ಈ ಕುಡಿತದ ಅಭ್ಯಾಸವನ್ನ ನಿಯಂತ್ರಿಸಲು ಎಷ್ಟೋ ಕೇಂದ್ರಗಳು, ಎಷ್ಟೋ ಔಷಧಿಗಳು ಇವೆ. ಆದ್ರೆ ಫಲಿತಾಂಶ ಮಾತ್ರ ಏಕೆ ಗೊತ್ತಾ? ಈ ಕುಡಿತದ ಅಭ್ಯಾಸಕ್ಕೆ ಒಳಗಾದವರು ಕುಡಿದಾಗ ಮಾತ್ರ ಬದುಕಬಹುದು ಅನ್ನೋ ಮನಸ್ಥಿತಿಗೆ ಬಿದ್ದಿರ್ತಾರೆ. ಕುಟುಂಬದಲ್ಲಿ ಮಾದಕ ವಸ್ತುಗಳ ಬಳಕೆಯಿಂದ ಬಾಧಿಸಲ್ಪಟ್ಟ ತಂದೆ, ಗಂಡ, ಮಗ ಇವರೆಲ್ಲರನ್ನೂ ಆ ಅಭ್ಯಾಸದಿಂದ ಹೊರತೆಗೆಯಲು ಪ್ರಾರಂಭವಾದ ಒಂದು ಹೊಸ ಮಾರ್ಗವಾಗಿ ಬದಲಾಗುತ್ತಿರುವ ಮಾದಕ ವಸ್ತುಗಳ ಅಭ್ಯಾಸಕ್ಕೆ ತಕ್ಕಂತೆ ಅಡಿಕ್ಷನ್ ಕಿಲ್ಲರ್ ಎಂಬುದು ಹೊಸ ಶಕ್ತಿಯೊಂದಿಗೆ ಪೌಡರ್ ಮತ್ತು ಲಿಕ್ವಿಡ್ ರೂಪದಲ್ಲೂ ಲಭ್ಯವಿದೆ. ಅದಕ್ಕಾಗಿಯೇ ಇದನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸೋದು ನಿಮಗೆ ತುಂಬಾ ಸುಲಭವಾದ ಕೆಲಸವಾಗಿದೆ. ಈ ಆಯುರ್ವೇದ ಪೌಡರ್ ಅನ್ನು ಕೇವಲ ಅರ್ಧ ಚಮಚದಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ನೀವು ಸೇವಿಸುವ ಯಾವುದೇ ಆಹಾರದಲ್ಲಿ ಸರಿಯಾಗಿ ಕಲಸಿ ಸುಲಭವಾಗಿ ತಿನ್ನಬಹುದು. ಅಷ್ಟೇ ಅಲ್ಲದೆ ಇದನ್ನು ಲಿಕ್ವಿಡ್, ಬಿಸಿ ಬಿಸಿಯಾದ ಟೀ, ಕಾಫಿ ಅಥವಾ ತಣ್ಣನೆಯ ಕೂಲ್ ಡ್ರಿಂಕ್ಸ್ ಗಳಲ್ಲೂ ಕೂಡ ಸುಲಭವಾಗಿ ಬೆರೆಸಬಹುದು. ನೀವು ಸಮಾಜದಲ್ಲಿ ಗೌರವಯುತವಾದ ಡಾಕ್ಟರ್ ಆಗಿರಬಹುದು, ವಕೀಲರಾಗಿರಬಹುದು ಅಥವಾ ದೊಡ್ಡ ಎಂಜಿನಿಯರ್ ಕೂಡ ಆಗಿರಬಹುದು. ಆದರೆ ಒಮ್ಮೆ ಈ ಕುಡಿಯುವ ಅಭ್ಯಾಸಕ್ಕೆ ನೀವು ದಾಸರಾಗಿ ಒಳಗಾದರೆ ಈ ಇಡೀ ಸಮಾಜ ನಿಮಗೆ ಕೊಡಬಹುದಾದ ಒಂದೇ ಒಂದು ಹೆಸರು ಎಂದರೆ ಅದು ಕುಡುಕ ಎಂಬುದು ಮಾತ್ರ. ಇದರಿಂದ ಅತಿ ಹೆಚ್ಚು ಬಾಧೆಗೊಳ್ಳುವುದು ಯಾವ ಪಾಪವನ್ನು ಮಾಡದ ನಿಮ್ಮ ಪ್ರೀತಿಯ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಮುಗ್ಧ ಮಕ್ಕಳೇ ಆಗಿರುತ್ತಾರೆ. ಸರಿ, ಈ ಕುಡಿಯುವ ಅಭ್ಯಾಸವನ್ನು ಬಿಡಲು ಈ ಔಷಧಿಯನ್ನು ತೆಗೆದುಕೊಳ್ಳಲು ಶುರು ಮಾಡಿದ ಕೆಲವು ದಿನಗಳಲ್ಲಿ ನೀವು ಈ ಕೆಟ್ಟ ವ್ಯಸನದಿಂದ ಖಂಡಿತವಾಗಿಯೂ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಹೊರಬರಬಹುದು. ಅದರಲ್ಲಿ ಮುಖ್ಯವಾದದ್ದು ಯಾವುದೇ ಪಾರ್ಶ್ವ ಪರಿಣಾಮಗಳಿಲ್ಲ, ಸುರಕ್ಷಿತವಾಗಿದೆ.